ಸ್ನೇಹಿತರೆ, ಸಾಕಷ್ಟು ಜನ ಕೇಳ್ತಾರೆ ಏನಂತ, ಸರಿಯಪ್ಪ ನಮಗೆ ಕರೆಂಟೇ ಮುಖ್ಯ, ಜೋಗ ಜಲಪಾತದಲ್ಲಿ ಏನು ಇವರು ಶರಾವತಿ PSP ಮಾಡ್ತಾ ಇದ್ದಾರೆ, ಈ ಒಂದು PSP ಇಂದ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ, ನಮಗೆ ಕರೆಂಟೇ ಮುಖ್ಯ ಅಂತ. ಸ್ನೇಹಿತರೆ, ಇವ್ರು ಏನು ಈ PSPಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಸರಿಸುಮಾರು 5 ಕಿಲೋಮೀಟರ್ ಅಷ್ಟು ಜಾಗನ 900 ಅಡಿ ಆಳದಲ್ಲಿ ಬ್ಲಾಸ್ಟಿಂಗ್ ಮಾಡ್ತಾರೆ. ಓಕೆನಾ? ಅರ್ಧ ಕಿಲೋಮೀಟರ್ ಬ್ಲಾಸ್ಟಿಂಗ್ ಮಾಡ್ತಾರೆ. ಬ್ಲಾಸ್ಟಿಂಗಿಗೆ ಯೂಸ್ ಮಾಡೋದು 18,000 ಟನ್ನಷ್ಟು ಎಕ್ಸ್ಪ್ಲೋಸಿವ್ಸನ್ನು. ಸ್ನೇಹಿತರೆ, ಎತ್ತಿನ ಹೊಳೆ ಅನ್ನೋ ಒಂದು ಪ್ರಾಜೆಕ್ಟ್ ಆಯಿತು ನೇತ್ರಾವತಿ ನದಿಯಲ್ಲಿ. ಆ ಪ್ರಾಜೆಕ್ಟಲ್ಲಿ ಯೂಸ್ ಮಾಡಿದಾಗ ಸೇಮ್ ಇದೇ ಥರ ಆಯಿತು. ಅವರು ಬ್ಲಾಸ್ಟ್ ಮಾಡಿದ್ರು. ಬ್ಲಾಸ್ಟ್ ಮಾಡಿದ್ಮೇಲೆ ನೇತ್ರಾವತಿ ನದಿಗೆ ನೀರೇ ಹರಿಯೋದು ನಿಲ್ತೋಗ್ಬಿಡ್ತು. ಏನಕ್ಕೆ ಎತ್ತಿನ ಹೊಳೆಯಿಂದ ಪ್ರಾಬ್ಲಮ್ ಆಗಿದ್ದೇನು ಅಂದರೆ, ಸಣ್ಣ ಪುಟ್ಟ ಜರಿಗಳಿಂದ ಈ ಥರ ಏನು ಜರಿಗಳು ಬರ್ತಾ ಇದ್ವು, ಅಥವಾ ಸ್ಟ್ರೀಮ್ ಅಂತ ಏನು ಕರಿತೀವಿ ನಾವು ಇದನ್ನು, ಇಂಥ ಹಳ್ಳ ಕೊಳ್ಳಗಳು ಎಲ್ಲ ಬತ್ತಕ್ಕೆ ಶುರು ಆದವು. ಕೇವಲ 2 ರಿಂದ 3 ವರ್ಷದಲ್ಲಿ ಟೋಟಲ್ ಜಾಗನೇ ವೇಸ್ಟ್ ಆಗೋಯ್ತು. ಒಂದೇ ಒಂದು ನಮಗೆ ಸ್ಟ್ರೀಮ್ಸ್ ಹರಿತಾ ಇಲ್ಲ, ಸ್ಟ್ರೀಮ್ಸ್ ಎಲ್ಲ ಹಾಳಾಗೋಗಿದೆ. ನೋಡ್ರಿ ಎಂಥ ಬ್ಯೂಟಿಫುಲ್ ಆಗಿದೆ ನೀರು ಅಂತ. ಇದು ಈ ಥರ ಕ್ವಾಲಿಟಿ ನೀರು ನಿಮಗೆ ಎಲ್ಲಿ ಸಿಗತ್ತೆ ಬೇರೆ ಕಡೆ? ನಮ್ಮ ಕರ್ನಾಟಕದಲ್ಲಿ ಬನ್ನಿ ನಮ್ಮ ಶರಾವತಿಗೆ, ಇಲ್ಲಿ ನೀವು ಎಂಜಾಯ್ ಮಾಡಿ. ಆದರೆ ನಿಮಗೆ ಆ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಫಸ್ಟ್ ಈ PSP ಅಂತ ದರಿದ್ರ ಪ್ರಾಜೆಕ್ಟ್ಗಳನ್ನು ನಿಲ್ಲಿಸಬೇಕು. ಇದು ನಮ್ಮ ಪ್ರಕೃತಿಯ ವಿರುದ್ಧವಾದಂಥ ಪ್ರಾಜೆಕ್ಟು. ವಿ ಆರ್ ನಾಟ್ ಅಗೇನ್ಸ್ಟ್ ಡೆವಲಪ್ಮೆಂಟ್, ವಿ ಆರ್ ಅಗೇನ್ಸ್ಟ್ ಡಿಸ್ಟ್ರಕ್ಷನ್.